ಇನ್ನು ಬಿಎಂಟಿಸಿ ಚಾಲಕರಿಗೆ ನಿಗಮ ಖಡಕ್ ರೂಲ್ಸ್ ಮಾಡಿದೆ. ವಾಹನ ಚಾಲನೆ ಮಾಡುವ ವೇಳೆ ಮೊಬೈಲ್ ಏನಾದರೂ ಬಳಸಿದ್ರು ಅಂತಂದ್ರೆ ತಲೆದಂಡ ಆಗತ್ತೆ. ಮೊಬೈಲ್ ಬಳಸಿದ್ರೆ ಅಮಾನತಿನ ಶಿಕ್ಷೆ, ವರ್ಗಾವಣೆ ಗ್ಯಾರಂಟಿ. ಫೋನ್ನಲ್ಲಿ ಮಾತು, ಹೆಡ್ಫೋನ್ ಬಳಕೆ, ಚಾಟಿಂಗ್ ಇದೆಲ್ಲವೂ ಕೂಡ ಬಸ್ ಚಾಲನೆ ವೇಳೆ ಮಾಡಿದ್ರೆ ಕಠಿಣ ಕ್ರಮ. ಬಿಎಂಟಿ ಬಸ್ಗಳಿಂದ ಅಪಘಾತ ತಪ್ಪಿಸೋದಕ್ಕೆ ಅಂತ ಹೇಳಿ ನಿಗಮ ಈ ನಿರ್ಧಾರಕ್ಕೆ ಬಂದಿದೆ. ಆದೇಶ ಹೊರಡಿಸಿದ್ದಾರೆ ಬಿಎಂಟಿಸಿ ವ್ಯವಸ್ಥಾಪಕ ನಿರ್ದೇಶಕರು. ಮೊದಲನೇ ಪ್ರಕರಣದಲ್ಲಿ 15 ದಿನಗಳ ಅಮಾನತಾಗುತ್ತೆ. ಚಾಲಕರ ವೇತನದಿಂದ 5,000 ರೂಪಾಯಿಯನ್ನು ಕಡಿತ ಮಾಡ್ತಾರೆ. ಅನಂತರ ಅಮಾನತಾದ ಮೇಲೆ ನಂತರ ಬೇರೆ ಘಟಕಕ್ಕೂ ಕೂಡ ವರ್ಗಾವಣೆ ಮಾಡ್ತಾರೆ. ಎರಡನೇ ಪ್ರಕರಣದಲ್ಲಿ 15 ದಿನಗಳ ಅಮಾನತು ನಂತರ ಬೇರೆ ಘಟಕಕ್ಕೆ ವರ್ಗಾವಣೆ, 1 ವಾರ್ಷಿಕ ಬಡ್ತಿ, 1 ವರ್ಷಕ್ಕೆ ತಡೆಯಾಗುತ್ತೆ ಅಥವಾ 5,000 ರೂಪಾಯಿ ಕಡಿತ ಮಾಡ್ತಾರೆ. ಈ ರೀತಿ ಮೊಬೈಲ್ ಬಳಸಿದ್ರೆ ಕಠಿಣವಾದಂತಹ ಶಿಕ್ಷೆಯನ್ನು ಕೊಡೋದಕ್ಕೆ ಕ್ರಮಕ್ಕೆ ಮುಂದಾಗ್ತಾ ಇದೆ ನಿಗಮ.